ಸಂಘಟನೆಗೆ ಅನುಮತಿ ಕೊಟ್ಟಿದ್ದಾರೆ. ನಾಡಿನ ವಿಷ್ಣುಜಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿ ಅಭಿಮಾನ ಸ್ಟುಡಿಯೋಗೆ ಬನ್ನಿ, ಮತ್ತೊಮ್ಮೆ ಸೇರೋಣ ಅಂತ ಈ ಸಂದರ್ಭದಲ್ಲಿ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಎಲ್ಲರಿಗೂ ತಿಳಿಸ್ತೀನಿ. ಮತ್ತೆ ಈ VSS ಅಭಿಮಾನ್ ಟ್ರಸ್ಟ್ ಏನು ಆಯೋಜನೆ ಮಾಡಿದೆ, ಅವತ್ತಿನ ದಿವಸ ನಮ್ಮ ಟ್ರಸ್ಟ್ ವತಿಯಿಂದ ಅಗ್ನಿಸ್ಪರ್ಶ ಮಾಡಿದ ಶ್ರೀಧರ್ ಮೂರ್ತಿ ಅವರು ಮತ್ತು ಹಿರಿಯ ಕಲಾವಿದರಾದ ರಮೇಶ್ ಭಟ್ರವರು, ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದ BY ರಮೇಶ್ ರವರು ಒಳಗೊಂಡಂತೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಾದ ಸ್ನೇಹ ರಶ್ಮಿ ಸಾರಂಗು, ಚಂದ್ರಹಾಸು, ಮೋಹನ್ ಶ್ರೀನಿವಾಸನ್ನು, ಹರೀಶ್ ಗೌಡ್ರು, ಮತ್ತು ನಾರಾಯಣ್ ಕೆ ಖಜಾಂಚಿ ಅವರು, ಮಧುಸೂದನ್ ಗೌಡ್ರು, ಮಧುಸೂದನ್ ಜೆ ಇರ್ಬೋದು, ಎಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅವತ್ತು ಪೂಜೆನ ಒಂದು 9ರಿಂದ ನಾವು ಆಯೋಜನೆ ಮಾಡಿದ್ದೀವಿ. ಇವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬನ್ನಿ. ಮತ್ತೆ ಏನು ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾಧ್ಯಕ್ಷರ ತಿಳಿಸಿದ್ದಾರೆ, ರಕ್ತದಾನ ಶಿಬಿರ, ಅನುದಾನ ಶಿಬಿರ ಎಂದಿನಂತೆ ಇರುತ್ತೆ. ಸ್ಟುಡಿಯೋ ಮುಂಭಾಗದಲ್ಲಿ ನಾವು ಏನು BBMPಗೆ ಪರ್ಮಿಷನ್ ತಗೊಂಡಿದ್ದೀವಿ, ಎಲ್ಲ ಇಲಾಖೆಗೂ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಅವತ್ತಿನ ದಿನ ಇರುತ್ತೆ. ಎಲ್ಲ ಅಭಿಮಾನಿಗಳು ಶಾಂತಿ ರೀತಿಯಿಂದ ವರ್ತಿಸಬೇಕು. ಯಾವುದೇ ಅಹಿತಕರ ಘಟನೆಗೆ ಜವಾಬ್ದಾರರಾಗಬಾರ್ದು. ನಮಗೆ ಸರ್ಕಾರ ಕಲಾವಿದರಿಗೆ ಗೌರವ ಕೊಟ್ಟು, ಆ 10 ಗಂಟೆ ಜಾಗದ ಹೋರಾಟದ ಬಗ್ಗೆ ಗೌರವ ಕೊಟ್ಟು ಜಿಲ್ಲಾಧಿಕಾರಿಗಳು ನಮ್ಗೆ ಅನುಮತಿ ಕೊಟ್ಟಿದ್ದಾರೆ. ದಯವಿಟ್ಟು ಅಭಿಮಾನಿಗಳು ಅಲ್ಲಿ ನಾವು ಯಾವುದೇ ಅಹಿತಕರ ಘಟನೆಗೆ ನಾವು ಸಾಕ್ಷಿಯಾಗಬಾರ್ದು. ಮತ್ತೆ ಯಾರ ವಿರುದ್ಧನೂ ಅಲ್ಲಿ ನಾವು ಧಿಕ್ಕಾರಕ್ಕೆ ಹೋಗೋದು ಬೇಡ. ಅವತ್ತಿನ ದಿವಸ ನಾವು ಶಾಂತಿಯುತವಾಗಿ ಪೂಜೆ ನಡೆಸ್ಕೊಂಡು ಬರೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳಿಗೆ.